ಧನುರಾಶಿ ಬಯಸಿದ್ದು ಸಿಕ್ಕದೇ ಇದ್ದಾಗ ತುಂಬ ನೋವಾಗುತ್ತೆ. ಆ ಅನುಭವ ಇವತ್ತು ನಿಮಗೆ ಆಗುವಂಥದ್ದಿದೆ. ತುಂಬ ಒತ್ತಡದ ದಿವಸ, ಜೊತೆಗೆ ಆರೋಗ್ಯದಲ್ಲೂ ಕೂಡ ಏನೋ ವ್ಯತ್ಯಾಸಗಳು ಕಾಣುತ್ತೆ. ಗಮನವನ್ನು ಹರಿಸಬೇಕು. ಏನು ಆಗ್ತಾ ಇದೆ ಅಂತ ಹೇಳಿ ಗುರುತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮರದ ವ್ಯಾಪಾರಿಗಳು ಅಥವಾ ಮರಗೆಲಸವನ್ನು ಮಾಡ್ತಕ್ಕಂಥವರಿಗೆ ಶುಭವಾದಂತಹ ದಿವಸ ಇದು. ಯಾವುದಾದ್ರೂ ಕೆಲಸ ಆಗಲಿ ಅಥವಾ ಇನ್ನೇನಾದರೂ ಉದ್ದೇಶಕ್ಕೆ ಹಣವನ್ನು ಮುಂಗಡ ಕೊಟ್ಟಿದ್ದರೆ ಅದು ಹೋಯಿತು, ಮತ್ತೆ ಅದು ಬರುವಂಥದ್ದಾಗಲಿ ಆ ಕೆಲಸ ಆಗುವಂಥದ್ದಾಗಲಿ ಯಾವುದೇ ಕಾರಣಕ್ಕೂ ಆಗದೇ ಇರುವಂತಹ ದಿವಸವಾಗುತ್ತೆ. ಅನಗತ್ಯವಾದಂತಹ ವಸ್ತುಗಳಿಗೆ ಪುನಃ ಪುನಃ ಹಣವನ್ನು ಖರ್ಚು ಮಾಡಬೇಕಾದಂಥದ್ದಿದೆ. ಹಣ ಅಥವಾ ಸಂಬಳದ ವಿಚಾರವಾಗಿ ಗಲಾಟೆಯನ್ನು ಮಾಡ್ಕೊಳ್ತೀರಿ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಒಂದು ಕಡೆ ನಷ್ಟ, ಮತ್ತೊಂದು ಕಡೆ ನಿಮಗೆ ಆ ಹಣ ವಂಚನೆ ಆಗ್ತಕ್ಕಂಥದ್ದು, ಎಲ್ಲ ರೀತಿಯಿಂದಲೂ ಮನಸ್ಸಿನ ನೆಮ್ಮದಿಯನ್ನು ಕಳಕೊಳ್ತಕ್ಕಂಥದ್ದು ದುಡ್ಡಿನಿಂದ ಆಗುವಂಥದ್ದಾಗತ್ತೆ. ಚಿನ್ನಮಸ್ತಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹಳೆಯ ಕೆಲಸಗಳಲ್ಲಿ ಮತ್ತೆ ಮಗ್ನರಾಗ್ತಕ್ಕಂಥದ್ದು, ಅದರ ಬಗ್ಗೆ ಆಸಕ್ತಿ ಬರ್ತಕ್ಕಂತಹ ದಿವಸ ಇದಾಗುತ್ತೆ. ಹಿಂದೆ ಯಾವುದೋ ಒಂದು ಕೆಲಸಗಳನ್ನು ಮಾಡಿರ್ತೀರಿ, ಆ ಕೆಲಸಗಳ ಬಗ್ಗೆ ಮತ್ತೆ ಆಸಕ್ತಿ ಹುಟ್ಟುವಂತಹ ದಿವಸವಾಗುತ್ತೆ. ಕೆಲಸದಲ್ಲಿ ನಿಮ್ಮ ಬದ್ಧತೆ ಹೆಚ್ಚಾದರೆ ಲಾಭ ಇದೆ. ಆ ಕಮಿಟ್ಮೆಂಟ್ ಇರಬೇಕು. ಆ ಕೆಲಸ ನಂದೇ, ನಾನೇ ಆ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತಕ್ಕಂತಹ ಪರಿಪೂರ್ಣವಾದಂತಹ ಜವಾಬ್ದಾರಿ, ಹಾಗೆ ಆ ಕೆಲಸದಲ್ಲಿ ನಿಮಗಿರತಕ್ಕಂತಹ ಆಸಕ್ತಿ, ಗುಣಮಟ್ಟವನ್ನು ಕಾಪಾಡ್ತಕ್ಕಂತಹ ಬುದ್ಧಿವಂತಿಕೆ, ಚಾತುರ್ಯ ಇದ್ದರೆ ನಿಮಗೆ ಅದು ಅನುಕೂಲವನ್ನು ಮಾಡಿಕೊಡುತ್ತೆ. ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸವಾಗಿದೆ. ನಿಮ್ಮ ವರ್ತನೆಯಿಂದ ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತೆ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಸುಖದ ಆಸೆಯನ್ನು ಹೊತ್ತು ತುಂಬ ಸಂಭ್ರಮಿಸ್ತೀರಿ. ನಾನು ಇವತ್ತಿಷ್ಟು ಚೆನ್ನಾಗಿದ್ದೀನಿ, ಇನ್ನು ಮುಂದೆ ಇನ್ನಷ್ಟು ಮತ್ತಷ್ಟು ನಾನು ಚೆನ್ನಾಗಿರ್ತೀನಿ ಅಂತಕ್ಕಂತಹ ಭವಿಷ್ಯದ ಕಲ್ಪನೆ ನಿಮಗೆ ಸಂತೋಷವನ್ನು ಕೊಡುತ್ತೆ. ಅದು ನಿಜವಾಗಲಿ, ಸಾಕಾರವಾಗಲಿ ಅಂತ ಹೇಳಿ ನಮ್ಮ ಆಶಯ. ಅನಿರೀಕ್ಷಿತವಾಗಿ ಗಣ್ಯ ವ್ಯಕ್ತಿಗಳನ್ನು ನೀವು ಭೇಟಿ ಮಾಡ್ಬೋದು, ಅವರ ಮನೆಗೆ ನೀವು ಭೇಟಿ ಕೊಡ್ಬೋದು ಅಥವಾ ಅವರ ಜೊತೆಯಲ್ಲಿ ಮಾತಾಡ್ಬೋದು. ಈ ಎಲ್ಲ ಯೋಗಗಳು ನಿಮಗೆ ಒದಗಿ ಬರುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪರಿಪೂರ್ಣವಾದಂತಹ ಸಹಕಾರ, ಸಹಾಯ ವಿಶೇಷವಾಗಿ ಸಿಕ್ಕುವಂಥದ್ದಾಗತ್ತೆ. ಮಹಿಳೆಯರಿಗೆ ತುಂಬ ಯಶಸ್ಸಿನ ದಿವಸ ಇದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಅಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ರಾಜಮರ್ಯಾದೆ ಸಿಕ್ಕುವಂಥದ್ದಾಗತ್ತೆ. ಬೆಳಗ್ಗೆ ನಿಮ್ಮ ಜೇಬಿಗೆ ಕತ್ತರಿ ಬೀಳ್ತಕ್ಕಂತಹ ಕೆಲಸವಾಗುತ್ತೆ. ಅಂದರೆ ಎದ್ದ ತಕ್ಷಣ ಏನೋ ವಿಶೇಷವಾದಂತಹ ಖರ್ಚು ಅಥವಾ ಇನ್ಯಾವುದಕ್ಕೋ ಉದ್ದೇಶಪೂರ್ವಕವಾಗಿ ಇಟ್ಟುಕೊಂಡಂತಹ ಹಣ ಖರ್ಚಾಗುವಂಥದ್ದಾಗತ್ತೆ. ಹೀಗೆ ಹಣಕ್ಕೆ ತೊಂದರೆ ಆಗುವಂಥದ್ದು. ಸಾಯಂಕಾಲದಲ್ಲಿ ಇರತಕ್ಕಂತಹ ಒಂದು ಸಮಾಧಾನ, ಸಿಕ್ಕುವಂತಹ ಸುಖ, ಸಂತೋಷ ಎಲ್ಲವನ್ನು ಮರೆಸಿಬಿಡುತ್ತೆ. ಇಡೀ ದಿವಸದಲ್ಲಿ ಎಷ್ಟೇ ಕಷ್ಟಪಟ್ಟಿದ್ದರೂ, ಮನಸ್ಸಿಗೆ ಆಘಾತವಾಗಿದ್ದರೂ ಸಾಯಂಕಾಲದ ಸಂತೋಷ ಖುಷಿಯನ್ನು ಕೊಡಬಹುದು. ಬೇರೆಯವರ ಜೊತೆಯ ಮಾತು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಯಾವುದೋ ಸಲಹೆಗಳನ್ನು ಕೊಟ್ಟಾಗ ಅದು ಸರಿ ಅಂತ ಹೇಳಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು. ನಿಮ್ಮ ಆತ್ಮೀಯರೇ ನಿಮಗೆ ಪ್ರತ್ಯಕ್ಷವಾದಂತಹ ದೇವರ ರೂಪದಲ್ಲಿ ಕಾಣುವಂತಹ ಸಾಧ್ಯತೆ ಇದೆ. ಯಾರನ್ನ ನೀವು ನಂಬಿದಿರೋ, ಯಾರೋ ಒಳ್ಳೆಯವರು, ನಮ್ಮವರು ಅಂತ ಹೇಳಿ ನೀವು ಅಂದ್ಕೊಂಡಿದ್ರು, ಅವರೇ ನಿಮಗೆ ಪ್ರತ್ಯಕ್ಷ ದೇವರು. ಅವರು ಹೇಳ್ತಕ್ಕಂತಹ ಮಾತು, ಕೊಡತಕ್ಕಂತಹ ಸಲಹೆ ಇದು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ. ಪದ್ಮಾವತಿ ವೆಂಕಟರಮಣರನ್ನು ಪ್ರಾರ್ಥನೆ ಮಾಡಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಈ ಮಂತ್ರವನ್ನು 12 ಬಾರಿ ಪಠನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಸಾಲಗಾರರಿಂದ ಅವಮಾನವಾಗ್ತಕ್ಕಂಥದ್ದು. ಯಾರಿಗೆ ಹಣವನ್ನು ಕೊಟ್ಟಿದ್ರೋ ಅಥವಾ ಯಾರಿಂದ ಹಣವನ್ನು ಪಡೆದಿದ್ರೋ, ಒಟ್ಟಾರೆ ಸಾಲದ ವಿಚಾರ ಬಂದಾಗ ನಿಮಗೆ ಅವಮಾನವಾಗ್ತಕ್ಕಂಥದ್ದು. ತುಂಬ ಮನಸ್ಸಿಗೆ ನೋವಾಗುವಂತಹ ಸಮಯ. ಪ್ರಗತಿದಾಯಕವಾದಂತಹ ದಿನ ಅಂತ ಹೇಳಿ ಬಾಯಲ್ಲಿ ಅಂದುಕೊಳ್ಬೇಕಷ್ಟೇ ಹೊರತು ನೀವು ಹಿಂದೆ ಮಾಡಿದಂತಹ ತಪ್ಪಿನ ಒಂದು ಅಥವಾ ಪ್ರಮಾದದ ಒಂದು ಪರಿ ನಿಮ್ಮನ್ನು ಬಹಳ ವಿಶೇಷವಾಗಿ ಕಾಡುವಂಥದ್ದಾಗುತ್ತೆ. ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಅದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಅಜೀರ್ಣ ಅಥವಾ ಶರೀರದಲ್ಲಿ ಆಗ್ತಕ್ಕಂತಹ ಯಾವುದೋ ಸಮಸ್ಯೆಗೆ ಒಳಗಾಗ್ತೀರಿ, ಅದು ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಎಲ್ಲರ ಮೇಲೂ ಕೂಡ ವಿಶ್ವಾಸ, ಪ್ರೀತಿ, ನಂಬಿಕೆಯನ್ನು ಇಟ್ಟುಕೊಳ್ಬೇಕು.
ನಿಮಗೆ ಬೇಕಾದವರು ಮಾತ್ರ ಒಳ್ಳೆಯವರು, ಉಳಿದವರೆಲ್ಲ ಕೆಟ್ಟವರು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು. ಅವರೇ ನಿಮಗೇನು ತಪ್ಪನ್ನು ಮಾಡಿದ್ದಾರೆ, ತೊಂದರೆಯನ್ನು ಮಾಡಿದ್ದಾರೆ, ನಿಮಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ಅವರು ಒಳ್ಳೆಯವರು ಅಲ್ಲ ಅಂತ ಹೇಳಿ ಯಾಕೆ ಅಂದುಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಮನೆಯವರ ಸಂದೇಶ, ಮನೆಯವರ ಮಾತು, ಮಾರ್ಗದರ್ಶನ ಇವೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ನಿಮ್ಮಿಂದ ಮೊದಲು ಗೌರವ ಇರಬೇಕು. ಮನೆಯವರು ಹೇಳ್ತಾ ಇರೋದು ಒಳ್ಳೆಯದಕ್ಕೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಟ್ರೆ ಅದರ ಬೆಲೆ ಹೆಚ್ಚಾಗುವಂಥದ್ದಾಗುತ್ತೆ. ಮನೆಯಿಂದ ಹೊರಗಡೆ ಹೋಗುವಾಗ ಕೋಪ ಮಾಡಿಕೊಂಡ್ರೆ ಅನಾಹುತಗಳಾಗುತ್ತೆ. ಮನೆಯಿಂದ ಹೋಗುವಾಗ ಸಂತೋಷದಿಂದ ಹೋಗಿ ಮಾಡಬೇಕಾದಂತಹ ಕೆಲಸಗಳನ್ನು ಪೂರೈಸಿ ಸಂತೋಷದಿಂದ ಮನೆಗೆ ಬನ್ನಿ, ಆಗ ಮನಸ್ತೃಪ್ತಿ ಇರುತ್ತೆ. ಮನೆಯಿಂದ ಹೊರಡುವಾಗಲೇ ಗಲಾಟೆ, ಏನೋ ಜಗಳ, ಏನೋ ಬೇಡದೇ ಇರುವಂತಹ ಮಾತು, ಸಿಟ್ಟು ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗುವಂಥದ್ದು, ಅಲ್ಲಿನ್ನೇನೋ ಅನಾಹುತಕ್ಕೆ ಅವೆಲ್ಲ ದಾರಿಯಾಗುವಂಥದ್ದಾಗುತ್ತೆ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ.